ಚಿಕ್ಕಬಸ್ತಿ ಸುಳಿಕೆರೆ ಗ್ರಾಮ ಪಂಚಾಯತ್ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಯಾಸಿನ್ ಬೈಗ್ ಜನರ ಆಶೀರ್ವಾದದಿಂದ ಸ್ಪರ್ಧಿಸುತ್ತಿದ್ದೇನೆ. ಮಾಜಿ ಸದಸ್ಯ ಶ್ರೀನಿವಾಸ್ ಅವರ ನಿಧನದ ಬಳಿಕ ಈ ಚುನಾವಣೆ ನಡೆಯುತ್ತಿದೆ. ಗ್ರಾಮದಲ್ಲಿ ಆಸ್ಪತ್ರೆ, ಬ್ಯಾಂಕ್ ಶಾಖೆ, ಒಳಚರಂಡಿ ವ್ಯವಸ್ಥೆ ಹಾಗೂ ಬೀದಿ ಬೆಳಕುಗಳಂತಹ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ನನ್ನ ಉದ್ದೇಶ. ಯುವಕರಿಗೆ ಉದ್ಯೋಗ, ಮಹಿಳೆಯರಿಗೆ ಸಬಲೀಕರಣ, ಎಲ್ಲರಿಗೂ ಸಮಾನ ಸೇವೆ ನನ್ನ ಧ್ಯೇಯ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ನಮ್ಮ ಹೆಸರು ಇಲಿಯಾಸ್ ಪಾಷಾ ಅಂತ. ಆಲ್ರೆಡಿ ಪಂಚಾಯತಿ ಮೆಂಬರು. ಇಲ್ಲೆಲ್ಲ ಹೊಂದಾಣಿಕೆ ಇದೆ ನಮ್ಮದು. ಆ್ಯಕ್ಚುಲಿ ನಾವು JDS ಪಕ್ಷದಿಂದ ಬಂದಿರೋದು. ಮೊದಲು 3 ಸಲ ಗೆದ್ದಿದ್ದೀವಿ. ಈ ಸಲ ನಮ್ಮ ಫ್ರೆಂಡ್ ತೀರೋಗ್ಬಿಟ್ಟವ್ರೆ. ಸುಲ್ಕೆರೆ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದ, ಅವ್ರದ್ದು ಡೆತ್ ಆದಮೇಲೆ ಇದು ರಿಎಲೆಕ್ಷನ್ ಆಗ್ತಾ ಇದೆ. ಆ ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡ್ತಾ ಇದ್ದೀವಿ. ಅದನ್ನು ನಾವೇ ಗೆಲ್ತೀವಿ. ಈ ಜನಗಳಿಗೆ ಏನೀಗ ಅವ್ರಿಗೆ ಕುಡಿಯೋ ನೀರ್ದು ಬೇಕಾಗಿತ್ತು, ಈ ಕರೆಂಟು, ಈ ರೋಡ್ಗಳ್ದು, ಆಮೇಲೆ ಈ ಸ್ಕೂಲ್ಗಳು, ಅಂಗನವಾಡಿ ಸ್ಕೂಲ್ ಇರಲಿಲ್ಲ. 2 ಅಂಗನವಾಡಿ ಸ್ಕೂಲ್ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಕನ್ನಡ ಸ್ಕೂಲು ಅದು ಇದು ಸೀಟೆಲ್ಲ ಮೇಲೆ ಸೀಟೆಲ್ಲ ಬಿದ್ದೋಗಿತ್ತು. ಅದು ಸರ್ಕಾರದಿಂದ ಹೇಳಿ ನಾವೇ ನಮ್ಮ ಫಂಡಲ್ಲಿ ನಮ್ಮ ಮೆಂಬರ್ಗೆ ಏನು ಬರುತ್ತೋ ಫಂಡು ಪಂಚಾಯತಿಲಿ, ಆ ಫಂಡಲ್ಲಿ ನಾವು ಎಲ್ಲ ಕಟ್ಕೊಟ್ಟಿದ್ದೀವಿ. ಇನ್ನು ಏನು ಕೆಲಸ, ಈ ರೋಡ್ ಮಾಡಬೇಕು. ಮೊದಲು ಸಿಮೆಂಟನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಯಾಕಂದರೆ ಬೋರ್ಗಳಲ್ಲಿ ನೀರು ಕುಡಿತಾ ಇಲ್ಲ. ಅದಕ್ಕೆ ನಾವು ಅದು ತಾರ್ ರೋಡ್ ಮಾಡೋಕ್ಕೆ ನಮ್ಮ PDO ಹೇಳಿದ್ದೀವಿ. ಅದು ಯಾರು MLA ಆಗತ್ತೋ ಅಥವಾ MLC ಫಂಡಲ್ಲಿ ಬರುತ್ತೋ ಆ ತಾರ್ ರೋಡ್ ಹಾಕ್ಸೋಣ, ಸಿಮೆಂಟ್ ಕ್ಯಾನ್ಸಲ್ ಮಾಡಿಸಿದ್ದೀವಿ. ಇಲಿಯಾಸ್ ಪಾಷಾ ಅಂತ, ಸುಲ್ಕೆರೆ ಗ್ರಾಮ ಪಂಚಾಯತಿ ಮೆಂಬರ್ ಆಲ್ರೆಡಿ. ನಮ್ಮ ಮಿಸ್ಸಸ್ಸು. ಆಮೇಲೆ ಈಗ ಮೊದಲು ನಾನಿದ್ದೆ, ತಿರ್ಗಾ ಈಗೂ ಆಗೋ ನನಗೆ ಒಂದು ಚಾನ್ಸಸ್ ಇದೆ. ಇಲ್ಲಿ ಕುಡಿಯೋ ನೀರ್ದು ಒಂದು ಇದು ಅಭಾವ ಇತ್ತು. ಅದೆಲ್ಲ ನಾವು ಸರ್ಕಾರದಿಂದ ಏನು ಸಹಾಯ ಬೇಕಾಗಿತ್ತು ಅದು ಪಡೆದು ಫಸ್ಟು ಕುಡಿಯೋ ನೀರ್ದು ಎಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದೀವಿ. ಬೇರೆ ಜನಗಳಿಗೆ ಏನು ಫೆಸಿಲಿಟಿ ಸಿಕ್ಕಿದೆ? ಬರೀ ಕುಡಿಯೋ ನೀರು, ಕರೆಂಟು, ಆಮೇಲೆ ಬಡವ್ರದ್ದು ಆಶ್ರಯ ಮನೆಗಳು, ಆಮೇಲೆ ಈ ರೇಷನ್ ಕಾರ್ಡು APL ಇತ್ತು, ಬಡವ್ರಿಗೆ APL ಕೊಟ್ಟಿದ್ರು, ಕ್ಯಾನ್ಸಲ್ ಮಾಡಿ BPL ಮಾಡಿಸ್ಕೊಟ್ಟಿದ್ದೀವಿ. ಆಮೇಲೆ ಪಿಂಚನ್ನು 60 ಇಯರ್ಸ್ ಆದಮೇಲೆ ಅವ್ರಿಗೇನೇನು ಸರ್ಕಾರ ಆದೇಶ ಮಾಡಿತ್ತು ಫ್ರೀ ಸ್ಕೀಮು, ಅದೆಲ್ಲ ನಾವು ಅದು ಅವ್ರಿಗೆ ತಲುಪಿಸೋದು ಒಂದು ಕೆಲಸ ಮಾಡಿದ್ವಿ. 2800 ಇದೆ. ಇದು ಇವತ್ತು 2800 ಒಂದು 1200 ನಡೀಬೋದು ಮೋಸ್ಟ್ಲಿ. ಯಾಕಂದರೆ ಎಲ್ಲ 8 ತಿಂಗಳಿದೆ ಅಷ್ಟೇ ಇದು. ಆಮೇಲೆ ಗ್ರೇಟರ್ ಬೆಂಗಳೂರು ಆಗುತ್ತೋ ಅಥವಾ ಪಂಚಾಯತಿನ ಇರುತ್ತೋ, ಈ 8 ತಿಂಗಳಿಗೋಸ್ಕರ ಎಲ್ಲ ಏನು ಅಷ್ಟು ಮೈಂಡಲ್ಲಿ ತಗೊಂಡಿಲ್ಲ. ಅದಕ್ಕೋಸ್ಕರ ಒಂದು 1200 ನಡೀಬೋದು ಮೋಸ್ಟ್ಲಿ. ಯಾಸಿನ್ ಬೇಗ್ ಅಂತೇಳಿ, ಸುಲ್ಕೆರೆ ಗ್ರಾಮ ಪಂಚಾಯತಿ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತೇನೆ. ನಮ್ಮ ಉಳ್ಳಾಳು, ಚಿಕ್ಕಬಸ್ತಿ ಮತ್ತು ರಾಮಚಂದ್ರ ಬ್ಲಾಕ್ 3 ಆಗಿರ್ತದೆ ಇದು. ಇಲ್ಲಿ ನಾವು ಸುಮಾರು ವರ್ಷಗಳಿಂದ ನಮ್ಮ MLA ಎಸ್ ಟಿ ಸೋಮಶೇಖರ್ ಅವರ ಫಾಲೋವರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ನಮ್ಮ ಊರಿನ ಏನೇ ಕೆಲಸಗಳು ಎಲ್ಲ ಇದ್ರೂ ನಮ್ಮ MLA ಸಾಹೇಬ್ರ ಕಡೆಯಿಂದ ನಾವು ಮಾಡಿಸ್ತಾ ಇದ್ದೀವಿ. ಎಲ್ಲ ಸುಮಾರು ಜನಕ್ಕೆ ಮೆಡಿಕಲ್ ಕ್ಯಾಂಪ್ಗಳು ಮಾಡಿಸಿದ್ದೀವಿ. ಮತ್ತು ನಮ್ಮ ಸಾಹೇಬ್ರ ಕಡೆಯಿಂದ ಆಪ್ರೇಷನ್ ಅದು ಇದು ಇರೋರಿಗೆಲ್ಲ ಆಪ್ರೇಷನ್ಗಳು ಮಾಡಿಸ್ತಾ ಇದ್ದೀವಿ MLA ಅವ್ರ ಕಡೆಯಿಂದ. ಮತ್ತು ನಮ್ಮ ಕೈಲ ಸಣ್ಣ ಪುಟ್ಟ ಬಡವರಿಗೆ ಸಣ್ಣ ವಸತಿ ಅದು ಇರೋರಿಗೆಲ್ಲ ಸಹಾಯ ಮಾಡ್ತಾಯಿದ್ದೀವಿ, ಮೆಡಿಕಲ್ ಇದಕ್ಕೆಲ್ಲ. ಮತ್ತು ಬಡಬವರಿಗೆ ಮೆಡಿಸಿನ್ ಇದೆಲ್ಲ ಕೊಡಿಸ್ತಾ ಇದ್ದೀವಿ ತಿಂಗಳು ಕೆಲವ್ರಿಗೆ. ನಾವು ಗೆದ್ದು ಬಂದರೆ ಇನ್ನೂ ಜನಗಳಿಗೆ ಅನುಕೂಲ ಆಗೋ ಥರ ನಮ್ಮ ಕೈಲಾದ ಶ್ರಮವನ್ನು ವಹಿಸಿ ನಾವು ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತೀವಿ. ಸರ್, ರಾಮಚಂದ್ರದಲ್ಲಿ ಬ್ಯಾಂಕ್ ಇದೆ ಅಂದರೆ ಕೋಆಪರೇಟಿವ್ ಬ್ಯಾಂಕ್ ಇದೆ. ಅಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ, ಬ್ಯಾಂಕ್ ಇದೆ. ನಮ್ಮ ಬಸ್ಸಲ್ಲಿ ಯಾವುದು ಅಂತ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಗಳಿಲ್ಲ. ನಮ್ಮ ಚಿಕ್ಕಬಸ್ತಿ ಬ್ಯಾಂಕ್ ಸೊನ್ನೆನಹಳ್ಳಿ ಸರ್ಕಲ್ ಅಲ್ಲಿ ಇದೆ, ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತೇಳಿ. ಏನೋ ಅದು ನಮಗೂ ಇಲ್ಲಿಗೂ ಏನು ದೂರ ಇಲ್ಲ, ಒಂದು ಕಾಲ್ ಪರ್ಲಂಗ್ ಆಗುತ್ತೆ ಅಷ್ಟೇ. ರಾಮಚಂದ್ರನೂ ದೂರ ಇಲ್ಲ ನಮಗೆ ಬ್ಯಾಂಕ್ಗಳಿಂದ ಏನು ತೊಂದರೆ ಇಲ್ಲ, ಎಲ್ಲಾ ತರದ ಸೌಕರ್ಯ ಇದೆ. ಬ್ಯಾಂಕ್ ಹೋಗ್ಬೇಕು ಅಂತ ನೋಡೋಣ ಸರ್. ಮುಂದಿನ ದಿನಗಳಲ್ಲಿ ಯಾರನ್ನ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ಯಾರನ್ನ ಬ್ಯಾಂಕ್ ಅವ್ರನ್ನ ಕರ್ಕೊಂಡ್ಬಂದು ಒಂದು ಬ್ಯಾಂಕ್ ಓಪನ್ ಮಾಡ್ಸೋಣ. ಇಲ್ಲ ಸರ್ಕಾರದವ್ರು ಏನು ಬ್ಯಾಂಕ್ ಓಪನ್ ಮಾಡ್ಕೊಡ್ತಾರ? ಆಗುತ್ತಾ? ಹಾ, ಮಾಡ್ಲಿ ಬಿಡಿ, ಸಂತೋಷ ಸರ್. ನಮ್ದು ಗುರಿ ನಮ್ಮ ಇಲ್ಲಿ ಬಡ ಜನಗಳಿಗೆ ಅನುಕೂಲ ಆಗಬೇಕು. ಮನೆಗಳು ಇಲ್ದಿರೋರಿಗೆ ನಮ್ಮ MLA ಸಾಹೇಬ್ರ ಕಡೆಯಿಂದ ಕ್ವಾರ್ಟರ್ಸ್ಗಳು ಅಲರ್ಟ್ ಮಾಡಿಸ್ಕೋಬಹುದು. ಅದು ಸುಮಾರು ಈಗ ಕೆಂಚನ್ಪುರ, ರಾಮಹಳ್ಳಿ ಇಲ್ಲೆಲ್ಲ ಕ್ವಾರ್ಟರ್ಸ್ ಇದೆ. ಹೌಸಿಂಗ್ ಸೊಸೈಟಿಯಿಂದ ಬಡವರಿಗೆ ಕ್ವಾರ್ಟರ್ಸ್ಗಳು ಕೊಡ್ತಾ ಇದ್ದಾರೆ. ಅದು ಡೈರೆಕ್ಟಾಗಿ ಅವರೇ ಅಪ್ಲೈ ಮಾಡ್ತಾ ಹೋಗ್ಬೋದು. ಅದರಲ್ಲಿ ಏನು ಮಧ್ಯವರ್ತಿಗಳು ಏನು ಇರಲ್ಲ. ನಾವು ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಎಲ್ಲ ಹೇಳಿ ಅದನ್ನು. ಸರ್, ಊರಿನ ಸಮಗ್ರ ಅಭಿವೃದ್ಧಿ
ಕೊಳಚೆ ನೀರು, ಕುಡಿಯೋ ನೀರಿನ ವ್ಯವಸ್ಥೆ ಪ್ರತಿಯೊಂದು ನಾವು ಒದಗಿಸಿ ಕೊಡ್ತೀವಿ ಸರ್ ನಮ್ಮ ಕಡೆಗೆ. ಜನಗಳಿಗೆ ಇದು ಬಿಟ್ಟು ಬೇರೆ ಮೆಡಿಕಲ್ ಸರ್ ಮೆಡಿಕಲ್ಗೆ ಈಗ ನಮ್ಮ ಸೂಲ್ಕೆರೆ ಪಂಚಾಯತಿಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಒಂದು ಪಂಚಾಯತಿ ಒಂದೇ ಗೌರ್ಮೆಂಟ್ ಹಾಸ್ಪಿಟಲ್ ಬರೋದು. ಅದು ಬಿಟ್ರೆ ಈಗ ಉಳ್ಳಾಳು ನಮ್ಮ ಇದಕ್ಕೆ ಸೇರೋ ಪಂಚಾಯತ್ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಲಿ ನಮ್ಮ MLA ಸಾಹೇಬ್ರೆ ದೊಡ್ಡದು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಟಿಸ್ತಾ ಇದಾರೆ. ಇನ್ನೊಂದು ವರ್ಷದೊಳಗಡೆ ಓಪನ್ ಆಗುತ್ತೆ. ಆಲ್ರೆಡಿ ಬಿಲ್ಡಿಂಗ್ ನಡೀತಾ ಇದೆ. ಅದು ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಅಂತ ಮಟ್ಟಕ್ಕೆ ಹಾಸ್ಪಿಟಲ್ ಆಗ್ತಾ ಇದೆ. ಎಲ್ಲ ಜನಗಳಿಗೆ ಅನುಕೂಲ ಆಗುತ್ತೆ. ಸರ್ ನಮ್ಮಲ್ಲಿ ನೀರಿಗೆ ಏನು ತೊಂದರೆ ಇಲ್ಲ ಸರ್. ದೇವ್ರ ದಯದಿಂದ ಓದ್ಸಲಿ ಮಳೆ ಇಲ್ಲ ಅಂತ ಹೇಳಿ ಸ್ವಲ್ಪ ಪ್ರಾಬ್ಲಮ್ ಐತೆ ಹೊರತು ಇಲ್ಲಿವರೆಗೂ ನೀರಿಗೆಲ್ಲ ಏನು ತೊಂದರೆ ಇಲ್ಲ. BBMP ಲಿಮಿಟ್ಸ್ ಪಂಚಾಯತಿ 2 ಕಡೆಯಿಂದಾನು ನೀರು ವ್ಯವಸ್ಥೆ ಚೆನ್ನಾಗಿದೆ ನಮ್ಗೆ. ಈಗ ಕಾವೇರಿ ಕಲೆಕ್ಷನ್ ಕೊಡ್ತಾ ಇದಾರೆ. MLA ಅವರು ಹೇಳಿದ್ದಾರೆ ಕಮ್ಮಿ ದುಡ್ಡು ಕಟ್ಟಂಗ್ ಮಾಡಿ ಬಡವರಿಗೆ ತಿಂಗಳು ಆಮೇಲೆ ಅವರು ಕಟ್ಟೋ ತರ ಮಾಡಿ ಕಾವೇರಿ ಕಲೆಕ್ಷನ್ ನೀರು ಈಗ ಸಿಗುತ್ತೆ. ಎಲ್ಲರಿಗೂ ಮನೆ ಕಾವೇರಿ ನೀರು ತಗೊಂಡು ಆಲ್ರೆಡಿ ನಮ್ಮೂರಲ್ಲಿ ಪೈಪಲ್ಲಿ ಅಳವಡಿಸಿದ್ದಾರೆ. ಮೀಟರ್ಗಳು ಹಾಕ್ಸ್ಕೊಂಡಿಲ್ಲ ಕೆಲವರು. ಮೀಟರ್ಗಳು ಹಾಕ್ಸ್ಕೊಂಡ್ರೆ ಕಾವೇರಿ ನೀರು ಸಿಗುತ್ತೆ. ಸರ್ ನಮ್ಮ ಸರ್ಕಾರದಿಂದ ನಮ್ಮ ಪಂಚಾಯತಿಯಿಂದ ಏನ್ ಸವಲತ್ತು ಬರ್ತೋ ಎಲ್ಲ ಜನಗಳಿಗೆ ನಾವು ಮುಟ್ಟಿಸ್ತೀವಿ ಸರ್ ಪ್ರಾಮಾಣಿಕವಾಗಿ. ನನ್ನ ಹೆಸರು ಯಾಸಿನ್ ಬೇಗ್ ಅಂತ ಹೇಳಿ ಸರ್, ಚಿಕ್ಕಬಸ್ತಿ ಸರ್. ಚಿಕ್ಕಬಸ್ತಿಯಲ್ಲಿ ಬಯಸದ ಬಂದ ಇದು ಏನಂದ್ರೆ ಗೊತ್ತಾಗ್ತಿಲ್ಲ. ಮೊಟ್ಟ ಮೊದಲಿಗೆ ಈಗ ಏನ್ ಮುತ ಹಾಕ್ತಿದಾರೋ ನಮ್ಮ ಪಡ್ಲಳ್ಳಿ ಸೀನವರಿಗೆ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ನಾನು ಕೇಳ್ಕೊಂಡೆ. ಯಾಕಂದ್ರೆ ಯಾರು ಈ ತರ ಚುನಾವಣೆ ಯಾರು ಬಯಸಲ್ಲ. ಅದು ಅನಿವಾರ್ಯ. ಈಗ ಏನು 5-6 ತಿಂಗಳಿಗೋಸ್ಕರ ಈ ಚುನಾವಣೆ ಮಾಡ್ತಾರೆ, ಮಾಡಿದ್ರು ಅಷ್ಟೇ. ಆದ್ರೆ ಇದು ನಮ್ಮ ಏನು ಅಲ್ಪಾವಧಿಯಲ್ಲಿ ನಮ್ಮ ಕೈಯಲ್ಲಿ ನಮ್ಮ ಕ್ಯಾಂಡಿಡೇಟು TV ಗುರ್ತಿನ ಕ್ಯಾಂಡಿಡೇಟು ಅವರ ನಾಮಧೇಯ ಬಂದ್ಬಿಟ್ಟು ಯಾಸಿನ್ ಬೇಗ್ ಅಂತ. ಅವರ ಕೈಯಲ್ಲಿ ಅದು ಚುನಾವಣೆಗಿಂತ ಮುಂಚೆನೆ ಅವರು ಒಂದು ಸೋಷಿಯಲ್ ವರ್ಕರ್ ಮಾಡ್ತಾ ಇದ್ರು. ಅದರಿಂದ ಅವರಿಗೆ ಶ್ರೀರಕ್ಷೆ ಯಾರಪ್ಪ ಅಂದ್ರೆ ಕರ್ನಾಟಕದ ಹೆಬ್ಬುಲಿ ಅಂತಾನೆ ಖ್ಯಾತಿ ಪಡೆದಂತ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ST ಸೋಮಶೇಖರ್ ಅವರು. ಅವರ ಅಭಯಹಸ್ತ ಅವರ ಮೇಲೆ ಇದೆ. ಆದ್ರಿಂದ ಅವರ ಮಾರ್ಗದರ್ಶನದ ಮೇಲೆ ಇನ್ನೊಂದ್ ಸ್ವಲ್ಪ ಅಲ್ಪಾವಧಿಯಲ್ಲಿ ನಾನು ಏನ್ ಮಾಡಬಲ್ಲೆ, 5 ವರ್ಷದಲ್ಲಿ ಕೆಲಸ ಏನಾಗಿಲ್ಲೋ ಅದು 4 ತಿಂಗಳಲ್ಲಿ ಮಾಡೋಂತ ಕೀರ್ತಿ ಯಾರಿಗಾರ ಸಲ್ಲುತ್ತೆ ಅಂದ್ರೆ ಅದು ಯಾಸಿನ್ ಬೇಗ್ ಅವರಿಗೆ ಸಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಕೇಳ್ರಿ ಏನಾರ ಇದ್ರೆ.